ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಇದು ಬಂದು ನಿನ್ನೆದರ ಒಂದು ಟ್ರಾವೆಲ್ ವ್ಲಾಗ್ನ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಇದು ಪಾರ್ಟ್. ಎಸ್, ಫೈನಲಿ ನಾವು ಏರ್ಪೋರ್ಟ್ ರೀಚ್ ಆದ್ವಿ. ಸೊ ನಾವು ಏರ್ಪೋರ್ಟ್ ರೀಚ್ ಆಗ್ತಾ ಇದ್ದಾಗೇ ನಮ್ಮ ಆಧಾರ್ ಮತ್ತು ಟಿಕೆಟ್ಸ್ನ ಅಲ್ಲಿ ವೆರಿಫೈ ಮಾಡಿಸ್ಕೋಬೇಕಾಗತ್ತೆ. ಸೊ ಅವರಲ್ಲಿ ಚೆಕ್ ಮಾಡಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಸೊ ಅದಾದಮೇಲೆ ನೋಡಿ ಎಂಟರ್ ಆದ್ವಿ ನಾವು ಟರ್ಮಿನಲ್ 2 ಏರ್ಪೋರ್ಟ್ಗೆ. ಸೊ ಎಷ್ಟು ಸುಂದರವಾಗಿದೆ ಅಲ್ವಾ ನಮ್ಮ ಬ್ಯಾಂಗ್ಳೂರು ಟರ್ಮಿನಲ್ 2. ಸೊ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಸೊ ಹಾಗೆ ನೋಡಿ ಎಲ್ರು ಸೆಲ್ಫಿ ತಗೊಳ್ಳೋಣ. ಆ್ಯಂಡ್ ಒಳಗಡೆ ನಾವು ಎಂಟರ್ ಆಗ್ತಾ ಇದ್ದಾಗೇ ನಾವು ಲಗೇಜ್ ಡ್ರಾಪ್ ಪೇಜ್ ಮಾಡಬೇಕಾಗತ್ತೆ. ಸೊ ಲಗೇಜ್ ಡ್ರಾಪ್ ಬಂದು ಅಲ್ಲೆಲ್ಲ ಸೆಕ್ಷನ್ಸ್ ಕೌಂಟರ್ಸ್ ಇರುತ್ತೆ. ಸೊ ಕೌಂಟರ್ಸ್ ಹತ್ರ ಹೋದರೆ ಅವರೇ ಹೆಲ್ಪ್ ಮಾಡ್ತಾರೆ. ಸೊ ನಮ್ಮ ಬ್ಯಾಗ್ದು ವೆಯ್ಟ್ ಎಲ್ಲ ಚೆಕ್ ಮಾಡಿ ಎಲ್ಲನೂ ಲಗೇಜ್ ಡ್ರಾಪ್ನ ಅವರೇ ಮಾಡಿ ಕೊಡ್ತಾರೆ. ಸೊ ಆ್ಯಂಡ್ ಅದಾದಮೇಲೆ ಲಗೇಜ್ ಡ್ರಾಪ್ ಆದಮೇಲೆ ನಾವು ಸೆಕ್ಯೂರಿಟಿ ಚೆಕ್ಕಿನ ಹತ್ರ ಹೋದ್ವಿ. ಸೊ ಸೆಕ್ಯೂರಿಟಿ ಚೆಕ್ಕಿನ ಹತ್ರ ಹೋದರೆ ಸೊ ಅಲ್ಲಿ ನಾವು ಯಾವುದೇ ಥರದ ವೀಡಿಯೋ ಮಾಡಬಾರ್ದು. ಆ್ಯಂಡ್ ಲಗೇಜ್ ಡ್ರಾಪ್ ಪೇಜ್ ಹತ್ರ ಮಾಡಿದ್ದ ವೀಡಿಯೋಸ್ನ ಎಲ್ಲೋ ಮಿಸ್ ಆಗಿದೆ. ಸೊ ಸಾರಿ, ಅದನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಸೆಕ್ಯೂರಿಟಿ ಚೆಕ್ಕಿನಲ್ಲಿ ಸೊ ಎಲ್ಲ ಮುಗಿಸ್ಕೊಂಡು ನಾವು ಒಳಗಡೆ ನಮ್ಮ ಗೇಟ್ ಹತ್ರ ಹೋದ್ವಿ. ಸೊ ನಮ್ಮದು ಬಂದು ಗೇಟ್ ನಂಬರ್ 11. ನಮ್ಮ ಫ್ಲೈಟ್ ಬಂದು ಆ್ಯಕ್ಚುಲಿ 12:20ಗೆ ಇತ್ತು, ಬಟ್ ಬೋರ್ಡಿಂಗ್ ಟೈಮ್ ಬಂದು 11:40ಗೆ ಇತ್ತು. ಅಲ್ಲಿವರೆಗೂ ಇನ್ನೇನು ಮಾಡೋದಲ್ವಾ. ಸೊ ನಾವು ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಸೊ ಎಲ್ಲ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಸೊ ಎಲ್ಲ ನೋಡಿ. ನಮ್ಮನ್ನೆಲ್ಲ ಮಾಡಲ್ಲ ಅಲ್ಲಿ ಮಾಡ್ತಾರಾ? ಎಲ್ಲ ಮಿಕ್ಸು ಹೋಗೋದು ಎಲ್ಲ ಎಡಿಟಿಂಗೇ ಇರೋದು ನನಗೆ. ಹಬ್ಬ ಏನು ತಮಾಷೆನಾ? ಸೊ ಒಳಗಡೆ ಎಲ್ಲ ನಾವು ತಿರುಗಾಡಿಕೊಂಡು ಸೊ ಫೈನಲಿ ನಾವು ನಮ್ಮ ಗೇಟ್ ನಂಬರ್ 11 ಹತ್ರ ಹೊರಟಿದ್ದೀವಿ. ಸೊ ಇಲ್ಲಿ ನೋಡಿ ನನ್ನ ಹಸ್ಬೆಂಡು, ನೀನು ಮಾತ್ರ ವಿಡಿಯೋದಲ್ಲಿ ಬರ್ತಿದ್ಯಾ ಅಂತಿದ್ದಾರೆ. ಸೊ ಅದಕ್ಕೆ ನೀನು ಬಾ ಅಂತ ಹೇಳಿ ಕರೆದೆ ಅವರನ್ನು. ಆ್ಯಂಡ್ ಹಾಗೆಯೇ ಮುಂದೆ ಹೋದ್ವಿ. ಸೊ ಹಾಗೆ ಮುಂದೆ ಹೋಗ್ತಾ ಹೋದ್ವಿ. ಸೊ ನಮ್ಮ ಬ್ಯಾಂಗ್ಳೂರು ಟರ್ಮಿನಲ್ 2 ಏರ್ಪೋರ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಸೊ ಯು ಶುಡ್ ಸಿ ಒನ್ಸ್. ಎಸ್, ಫೈನಲಿ 11:40 ಆಯಿತು. ಸೊ 11:40ಗೆ ನಮ್ಮ ಬೋರ್ಡಿಂಗ್ ಟೈಮ್ ಇತ್ತು. ಸೊ ಬೋರ್ಡಿಂಗ್ ಟೈಮ್ಗೆ ನಾವು ಕರೆಕ್ಟಾಗಿ ಗೇಟ್ ನಂಬರ್ 11ಗೆ ಎಂಟರ್ ಆದ್ವಿ. ಸೊ ಎಂಟರ್ ಆದಮೇಲೆ ಫ್ಲೈಟ್ ಒಳಗೆ ಹತ್ತಿ ಕೂತ್ಕೊಂಡ್ವಿ. ಸೊ ಈಗ ನೋಡಿ ಇದು ಫ್ಲೈಟ್ ಟೇಕ್ ಆಫ್ ಆಗ್ತಾ ಇರೋ ಒಂದು ಕ್ಲಿಪ್ಪಿಂಗ್. ಟೇಕ್ ಆಫ್ ಆಗೋಕ್ಕೂ ಮುಂಚೆನೇ ರನ್ವೇ ಅಲ್ಲೇ ನಮ್ಮ ಫ್ಲೈಟ್ ಓಡಾಡ್ತಾನೇ ಇರುತ್ತೆ. ಸೊ ಅದಾದಮೇಲೆ ನಮ್ಮ ಫ್ಲೈಟ್ಗೆ ಸಿಗ್ನಲ್ ಸಿಕ್ಕಿದಾದ್ಮೇಲೆ ಟೇಕ್ ಆಫ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ಈಗ ಇನ್ನೂ ರನ್ವೇ ಅಲ್ಲೇ ಹೋಗ್ತಾನೇ ಇದೆ ನಮ್ಮ ಫ್ಲೈಟು.
ಸೊ ಎಸ್, ಫೈನಲಿ ನಮ್ಮ ಫ್ಲೈಟ್ ಟೇಕ್ ಆಫ್ ಆಯಿತು. ಸೊ ನೀವು ನೋಡ್ತಿರ್ಬೋದು ರನ್ವೇಯಿಂದ ಟೇಕ್ ಆಫ್ ಆಗ್ತಿದೆ ನಮ್ಮ ಫ್ಲೈಟು. ಸೊ ನಾವು ರೀಚ್ ಆಗಿದ್ದು ಗೋವಾನ ವಿತಿನ್ 1 ಅವರಲ್ಲಿ. ಸೊ 1 ಅವರ್ 10 ಮಿನಿಟ್ಸ್ ಏನೋ ತೊಗೊಳ್ತು ಅಷ್ಟೇ ನಾವು ಗೋವಾ ರೀಚ್ ಆಗೋದಕ್ಕೆ. ಟೌನ್ ಅಲ್ಲ, ಅಲ್ಲಿಂದ ಇವ್ರೆ ಫ್ಲೈಟ್ ಟೇಕ್ ಆಫ್ ಆಗೋವಾಗಲೇ ಒಂಥರ ಮಜಾ, ಅದು ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ಎಂಜಾಯ್ ಮಾಡ್ಬೋದು. ಸೊ ಫಸ್ಟ್ ಟೈಮ್ ಅದು ಹೋಗೋರಿಗಾದರೆ ಸ್ವಲ್ಪ ಭಯ ಆಗುತ್ತೆ, ಬಟ್ ಅದು ಬಿಟ್ಟರೆ ಅದು ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ. ಫ್ಲೈಟ್ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡ್ಕೊಬೇಡಿ, ಎಲ್ಲರೂ ಒಂದ್ಸರಿ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಸೊ ನೋಡಿ, ಫೈನಲಿ ಟೇಕ್ ಆಫ್ ಆಗಿ ನಮ್ಮ ಫ್ಲೈಟ್ ಫ್ಲೈ ಆಗ್ತಿದೆ ಸ್ಕೈಯಲ್ಲಿ. ಆ ಮೋಡಗಳ ಮಧ್ಯೆ ಹಾರಾಡ್ತಿದ್ರೆ ಎಷ್ಟು ಮಜಾ ಅನಿಸುತ್ತೆ ಗೊತ್ತಾ. ಸೊ ಸುಂದರವಾಗಿರುತ್ತೆ, ವ್ಯೂ ಅಂತೂ ಸಕ್ಕದಾಗಿ ಬರುತ್ತೆ. ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು, ಚೆನ್ನಾಗಿರುತ್ತೆ. ಸೊ ಕೆಳಗಡೆ ಒಂದ್ಸರಿ ವ್ಯೂ ನೋಡಿದಾಗ ಇಟ್ಸ್ ಆನ್ ಅಮೇಝಿಂಗ್. Wow. Scene.
ಆ್ಯಂಡ್ ಫೈನಲಿ ನಾವು ಗೋವಾ ರೀಚ್ ಆದ್ವಿ. 1 hour 10 minutes ಆದಮೇಲೆ ನಾವು ಗೋವಾ ರೀಚ್ ಆದ್ವಿ. ಆ್ಯಂಡ್ ಅಲ್ಲಿಂದ ನಾವು ಒಂದು ಕ್ಯಾಬ್ನ ಬುಕ್ ಮಾಡಿಕೊಂಡು ನಾವು ಬುಕ್ ಮಾಡಿದಂಥ ಒಂದು ಪ್ರೀತಿ ಗೆಸ್ಟ್ ಹೌಸ್ಗೆ ನಾವು ಹೊರಟ್ವಿ. ಸೊ ಯು ಕ್ಯಾನ್ ಸಿ ದಟ್ ವಿಡಿಯೋ. ಸೊ ಇನ್ನು ನಾವು ಅಲ್ಲಿ ಹೋದ್ಮೇಲೆ ಎಲ್ಲೆಲ್ಲಿ ಹೋಗಿದ್ವಿ, ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.